ಪ್ರತಿಯೊಬ್ಬ ಯಜಮಾನ ಮನೆಯಲ್ಲಿ ಹಿರಿಯ ಮುಖಂಡ ಯಾರನ್ನು ನಂಬಿ ಎಲ್ಲರೂ ಮನೆಯಲ್ಲಿದ್ದಾರೆ, ಅವನು ಧರ್ಮದಿಂದ ಇದ್ರೆ, ಅವನು ಪ್ರಾಮಾಣಿಕನಾಗಿದ್ರೆ ಮನೆಯೊಳಗಿರುವ ಎಲ್ಲ ಜನರೂ ಧರ್ಮದಿಂದ ಇರ್ತಾರೆ. ಅವರೆಲ್ಲರಲ್ಲಿಯೂ ಈ ಗುಣಗಳು ಬರ್ತವೆ. ಯಾವ ರೀತಿ ಸಾಂಕ್ರಾಮಿಕ ರೋಗಗಳಿವೆ, ಒಬ್ಬನು ಕೆಟ್ಟ ಅಂದ್ರೆ ಎಲ್ಲರೂ ಕೆಡ್ತಾರೆ ಅಂತ ಮಾತ್ರ ಹೇಳ್ತಾರೆ. ಆದರೆ ಅದು ಮಾತ್ರ ಅಲ್ಲ, ಹಣ್ಣು ಒಂದು ಕೆಟ್ಟರೆ ಎಲ್ಲ ಹಣ್ಣುಗಳನ್ನ ಕೆಡಿಸ್ತದೆ. ಆದರೆ ಒಂದು ಹಣ್ಣು ಚೆನ್ನಾಗಿರೋದನ್ನ ಕೆಟ್ಟ ಹಣ್ಣುಗಳ ಜೊತೆಗೆ ಇಟ್ಟರೆ ಕೆಟ್ಟ ಹಣ್ಣುಗಳೆಲ್ಲ ಒಳ್ಳೆಯದೇನಾಗುವುದಿಲ್ಲ. ಆದರೆ ಒಬ್ಬ ಸಜ್ಜನನಲ್ಲಿ ಆ ಸಾಮರ್ಥ್ಯ ಇದೆ. ಒಬ್ಬನೇ ಒಬ್ಬ ಸಜ್ಜನ, ಕೆಟ್ಟವರೇ ಸುತ್ತಲೂ 1000 ಜನ ಇರಲಿ, ಎಲ್ಲರನ್ನೂ ತಿದ್ದುವಂತಹ ಸಾಮರ್ಥ್ಯ ಒಬ್ಬ ಸಜ್ಜನನಿಗೆ ಇರ್ತದೆ. ಅದೇ ನಿಜವಾಗಿರುವಂತಹ ವ್ಯಕ್ತಿತ್ವ. ಅದು ಯುಧಿಷ್ಠಿರನಲ್ಲಿರುವಂತಹ ವ್ಯಕ್ತಿತ್ವ. ಯುಧಿಷ್ಠಿರನಂತಹ ವ್ಯಕ್ತಿತ್ವ ಬರೋದಕ್ಕೆ ಸಾಮಾನ್ಯರಿಗೆ ಸಾಧ್ಯವಿಲ್ಲ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವನದಲ್ಲಿ ತಾನು ಹೇಗಿರಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ತಾನು ಯಾವ ಪರಿಸರದೊಳಗೆ